ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲಿ ಅದರ ಒಂದು ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಇದೆ. ಸೊ ಇವಾಗ ಪ್ರತಿಯೊಬ್ಬರು ಯಾವುದೇ ಸೆಕ್ಟರಲ್ಲಿ ನೀವು ವರ್ಕ್ ಮಾಡ್ತಾ ಇರಿ, ಸೊ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಯೂಸ್ ಮಾಡಿಕೊಂಡು ಯಾವ ರೀತಿ ನಿಮ್ಮ ಕೆಲಸನ ಇಂಪ್ರೂವೈಸ್ ಮಾಡ್ಬೋದು, ಈಸಿ ಮಾಡ್ಕೊಳ್ಬೋದು, ಇದನ್ನ ಕಲಿಯುವಂಥದ್ದು ಅನಿವಾರ್ಯ ಆಗಿದೆ. ಸೊ ಇವಾಗ ಗ್ರಾಫಿಕ್ ಡಿಸೈನಿಂಗಲ್ಲೂ AI ಇಂಪ್ಲಿಮೆಂಟ್ ಆಗಿದೆ. ಲೇಟೆಸ್ಟ್ AI ಟೂಲ್ಸ್ಗಳನ್ನ ಬಳಸ್ಕೊಂಡು ನಾವು ನಮ್ಮ ಒಂದು ಕ್ರಿಯೇಟಿವ್ ಡಿಸೈನ್ಸ್ ಇರ್ಬೋದು, ಕ್ರಿಯೇಟಿವ್ ವರ್ಕ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದಾಗಿದೆ, ವರ್ಕ್ ತುಂಬ ಈಸಿ ಮಾಡ್ಕೋಬೋದಾಗಿದೆ. ಸೊ ಇವಾಗ ಅಡೋಬ್ ಫೋಟೋಶಾಪಲ್ಲಿ ಸಹ ಲೇಟೆಸ್ಟ್ ವರ್ಷನ್ಸ್ಗಳಲ್ಲಿ ಇವಾಗ 2024, 2025 ಇವಾಗ ಆಲ್ಮೋಸ್ಟ್ ಇವಾಗ 2026ನ ಬೀಟಾ ವರ್ಷನ್ ಬರ್ತಾ ಇದೆ. ಪ್ರತಿಯೊಂದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಲಿಮೆಂಟ್ ಆಗಿದೆ. ಸೊ ಸೆಲೆಕ್ಷನ್ ಟೆಕ್ನಿಕ್ಸ್ ಇಂದ ಹಿಡಿದು ಆಬ್ಜೆಕ್ಟ್ನ ಬ್ಯಾಕ್ಗ್ರೌಂಡ್ ಜೊತೆ ಬ್ಲೆಂಡಿಂಗ್ ಮಾಡುವ ತನಕ, ಇವನ್ ಯಾವುದೇ ಒಂದು ಆಬ್ಜೆಕ್ಟ್ನ ರಿಪ್ಲೇಸ್ಮೆಂಟ್ ಮಾಡುವಂಥದ್ದು, ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡುವಂಥದ್ದು, ಯಾವುದೇ ಒಂದು ಆಬ್ಜೆಕ್ಟ್ನ ಬ್ಯಾಕ್ಗ್ರೌಂಡಿಂದ ಸಪ್ರೇಟ್ ಮಾಡುವಂಥದ್ದು, ಇಮೇಜ್ನ ಕ್ರಾಪಿಂಗ್ ಮಾಡುವಂಥದ್ದು ಇರ್ಬೋದು, ಎಕ್ಸ್ಪಾಂಡ್ ಮಾಡುವಂಥದ್ದು ಇರ್ಬೋದು, ಪ್ರತಿಯೊಂದರಲ್ಲೂ AI ಬಳಕೆ ಆಗ್ತಾ ಇದೆ. ಸೊ ಇದರಿಂದ ಇವಾಗ ನಮ್ಮ ಒಂದು ಕೆಲಸ ಏನಿದೆ, ಮೊದಲು ಫೋಟೋಶಾಪಲ್ಲಿ ನಾವು ತುಂಬ ಬೇರೆ ಬೇರೆ ಟೂಲ್ಸ್ಗಳನ್ನ ಏನು ಬಳಸ್ಕೊಂಡು ನಾವು ಒಂದು ಎಫೆಕ್ಟ್ನ ತೆಗಿಬೇಕಾಗಿತ್ತು. ಬಟ್ ಇವಾಗ ಆಲ್ಮೋಸ್ಟ್ 60 to 70% ಎಫರ್ಟ್ ರಿಡ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಫೋಟೋಶಾಪ್ನಲ್ಲಿ ಯಾವುದೆಲ್ಲ ಲೇಟೆಸ್ಟ್ AI ಟೂಲ್ಸ್ಗಳು ಇಂಪ್ಲಿಮೆಂಟ್ ಆಗಿದೆ, ಅದನ್ನು ಯಾವ ರೀತಿ ಬಳಸ್ಕೊಂಡು ನಾವು ಮೊದಲಿಗಿಂತನೂ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ನ ಪಡ್ಕೋಬಹುದು ಅಂತ ನಾನು ತೋರಿಸ್ಕೊಡ್ಲಿಕ್ಕಿದ್ದೇನೆ. ಶುರು ಮಾಡೋಣ. ಸೊ ಇಲ್ಲಿ ಇವಾಗ ಈ ಒಂದು ಇಮೇಜ್ ಇದೆ. ಸೊ ಇದರಲ್ಲಿ ನೀವು ನೋಡ್ಬೋದು ಒಂದು ಕಟ್ ಆಗಿರುವಂತ ಒಂದು ಆರೆಂಜ್ ಇದೆ. ಸೊ ಇವಾಗ ನಾನು ಈ ಆರೆಂಜ್ನ ಬೇರೆ ಒಂದು ಫ್ರೂಟ್ ಇಂದ ರಿಪ್ಲೇಸ್ಮೆಂಟ್ ಮಾಡಬೇಕು. ಸೊ ಇವಾಗ ಜನರೇಟಿವ್ AI ಫ್ಯೂಚರ್ ಯೂಸ್ ಮಾಡ್ಕೊಂಡು ಇದನ್ನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಸೊ ಇವಾಗ ನಾನು ಇಲ್ಲಿ ರೆಕ್ಟಾಂಗ್ಯುಲರ್ ಮಾರ್ಕಿ ಟೂಲ್ ಯೂಸ್ ಮಾಡ್ಕೊಂಡು ನಾನು ಈ ಆರೆಂಜ್ ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಓಕೆ, ಸ್ವಲ್ಪ ಗ್ಯಾಪ್ ಕೊಟ್ಟು ಈ ರೀತಿ ಅಪ್ರಾಕ್ಸಿಮೇಟ್ ಆಗಿ ಆರೆಂಜ್ ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಸೆಲೆಕ್ಷನ್ ಮಾಡ್ಕೊಂಡ್ ಕೂಡ್ಲೆ ಇಲ್ಲಿ ಕೆಳಗಡೆ ಕಾಂಟೆಕ್ಚುವಲ್ ಟಾಸ್ಕ್ ಬಾರ್ ಬರುತ್ತೆ. ಒಂದ್ ವೇಳೆ ಈ ಕಾಂಟೆಕ್ಚುವಲ್ ಟಾಸ್ಕ್ ಬಾರ್ ಬರೋದಿದ್ರೆ ಇಲ್ಲಿ ಎಲ್ಲಾದ್ರೂ ಬ್ಲಾಂಕ್ ಏರಿಯಾದಲ್ಲಿ ರೈಟ್ ಕ್ಲಿಕ್ ಮಾಡಿ, ಸೊ ಇಲ್ಲಿ ಶೋ ಕಾಂಟೆಕ್ಚುವಲ್ ಟಾಸ್ಕ್ ಬಾರ್ ಅಂತ ಇರುತ್ತೆ. ಕರೆಂಟ್ಲಿ ಇದು ಇವಾಗ ಶೋ ಆಗ್ತಾ ಇರೋದ್ರಿಂದ ನಾನು ಇದನ್ನ ಹೈಡ್ ಮಾಡಬಹುದು. ಸೊ ನೀವು ಈ ಕಾಂಟೆಕ್ಚುವಲ್ ಟಾಸ್ಕ್ ಬಾರ್ ಬರೋದಿದ್ರೆ ಇಲ್ಲಿ ಬ್ಲಾಂಕ್ ಏರಿಯಾದಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡು ಶೋ ಕಾಂಟೆಕ್ಚುವಲ್ ಟಾಸ್ಕ್ ಬಾರ್ ಅಂತ ಕೊಡಿ. ಓಕೆ, ಸೊ ಇಲ್ಲಿ ಇವಾಗ ನನಗೆ ಈ ಪರ್ಟಿಕ್ಯುಲರ್ ಆರೆಂಜ್ ಏನಿದೆ ಇದನ್ನ ನಾನು ಏನ್ ಮಾಡ್ಬೇಕು, ನಾನು ಬೇರೆ ಒಂದು ಫ್ರೂಟ್ ಮೇ ಬಿ ಆಗಿರುವಂತ ಆಪಲ್ ಇಂದ ರಿಪ್ಲೇಸ್ಮೆಂಟ್ ಮಾಡಬೇಕು. ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ, ಇಲ್ಲಿ ಜನರೇಟಿವ್ ಫಿಲ್ ಬರ್ತೇನೆ. ಸೊ ಜನರೇಟಿವ್ ಫಿಲ್ ಅಲ್ಲಿ ಇಲ್ಲಿ ನಮ್ಗೆ ಯಾವ ಟೂಲ್ನ ಯೂಸ್ ಮಾಡ್ಕೊಂಡು ನಾನು ಈ ಆಬ್ಜೆಕ್ಟ್ ನ ಚೇಂಜ್ ಮಾಡ್ಕೋಬಹುದು, ಈ ಆಪ್ಷನ್ ಇಲ್ಲಿ ಬರುತ್ತೆ. ಆಕ್ಚುಲಿ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಡೋಬ್ ಅವ್ರದ್ದು ಫೈರ್ಫ್ಲೈ ಇಮೇಜ್ 3 ಅಂತ ಇದೆ, ಇದು ಲೇಟೆಸ್ಟ್. ಸೊ ಇದು 2 ವರ್ಷನ್ ಏನಿದೆ, ಫೈರ್ಫ್ಲೈ ಇಮೇಜ್ 1, ಫೈರ್ಫ್ಲೈ ಇಮೇಜ್ 3. ಸೊ ಇಲ್ಲಿ ನೀವು ನೋಡ್ಬೋದು ರಿಲೀಸ್ಡ್ ವರ್ಷನ್ ಬಂದ್ಬಿಟ್ಟು 24, ಇದು ಫೈರ್ಫ್ಲೈ ಇಮೇಜ್ 1 ರಿಲೀಸ್ ವರ್ಷನ್ 23. ಸೊ ಆಬ್ವಿಯಸ್ಲಿ ನೀವು ಲೇಟೆಸ್ಟ್ ವರ್ಷನ್ ಯೂಸ್ ಮಾಡಿ. ಸೊ ಇಲ್ಲಿ ಇವಾಗ ನಾನು ಫೈರ್ಫ್ಲೈ ಇಮೇಜ್ 3 ಇದನ್ನ ಯೂಸ್ ಮಾಡ್ತೇನೆ. ಇದು ಆಕ್ಚುಲಿ ಫ್ರೀ. ಇದು ನಿಮ್ಮ ಫೋಟೋಶಾಪ್ ನ ಅಕೌಂಟ್ ನೀವು ಬೈ ಮಾಡಿದೀರಾ ಅಂತ ಹೇಳಿದ್ರೆ, ಲೈಕ್ ಪೇಡ್ ವರ್ಷನ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ನಿಮ್ಗೆ ಈ ಆಪ್ಷನ್ ಸಿಗುತ್ತೆ. ಅದು ಬಿಟ್ಟು ಇಲ್ಲಿ ಕೆಳಗಡೆ ಪಾರ್ಟ್ನರ್ ಮಾಡೆಲ್ ಅಂತ ಇದೆ. ಪಾರ್ಟ್ನರ್ ಮಾಡೆಲ್ ಅಂದ್ರೆ ಅಡೋಬ್ ಅವ್ರು ಏನ್ ಮಾಡಿದ್ದಾರೆ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅವ್ರ ಜೊತೆ ಟೈಅಪ್ ಆಗ್ಬಿಟ್ಟು, ಕೊಲಾಬ್ ಆಗ್ಬಿಟ್ಟು ನಾವು ಈ ಪರ್ಟಿಕ್ಯುಲರ್ ಫೀಚರ್ ನ ಯೂಸ್ ಮಾಡಬಹುದು. ಅದರಲ್ಲಿ ಇವಾಗ ಫ್ಲಕ್ಸ್ ಕಾಂಟೆಕ್ಸ್ಟ್ ಪ್ರೋ ಅಂತ ಇದೆ, ಇನ್ನೊಂದು ಜೆಮಿನಿ 2.5 ಅಂತ ಇದೆ. ಇದು ನೀವು ನೋಡಬಹುದು, ಇದು ನ್ಯಾನೋ ಬನಾನಾ ಅಪ್ಲಿಕೇಶನ್ ಇದು. ಸೊ ಇದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ ನ ನಾವು ಯೂಸ್ ಮಾಡುವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಕೆಲವು ಕ್ರೆಡಿಟ್ಸ್ ಇರುತ್ತೆ, ಅದು ಯೂಸ್ ಆಗುತ್ತೆ. ಇದು ಫ್ರೀ ಅಲ್ಲ, ಇದು ಕ್ರೆಡಿಟ್ ಬೈ ಮಾಡ್ಬೇಕಾಗತ್ತೆ. ಬಟ್ ವೆರಾಸ್ ಈ 2 ಫ್ಯೂಚರ್ ಅಡೋಬ್ ಅವ್ರದ್ದೇ. ಸೊ ಇದು ನಿಮ್ಗೆ ಯೂಸ್ ಮಾಡ್ಕೋಬಹುದು, ಫ್ರೀ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಇವಾಗ ನಾನು ಏನ್ ಮಾಡ್ತೇನೆ, ನಾನು ಈ ಫೈರ್ಫ್ಲೈ ಇಮೇಜ್ 3 ಈ ಆಪ್ಷನ್ ಯೂಸ್ ಮಾಡ್ಕೊಳ್ತೇನೆ. ಸೊ ಇವಾಗ ನೀವು ನೋಡ್ಬೋದು ಇದು ಸಿಂಬಲ್ ಬಂತು ಇಲ್ಲಿ. ಸೊ ಇಲ್ಲಿ ಇವಾಗ ನಾನು ಈ ಜನರೇಟಿವ್ AI ಈ ಕಮಾಂಡ್ ಪ್ರಾಂಪ್ಟ್ ಏರಿಯಾದಲ್ಲಿ ಏನ್ ಮಾಡ್ತೇನೆ, ಟೈಪ್ ಮಾಡ್ತೇನೆ. ಸೊ ನಾನು ಏನ್ ಮಾಡ್ತೇನೆ, ರಿಪ್ಲೇಸ್ ಆರೆಂಜ್
ವಿತ್ ಕಟ್ ಆಪಲ್. ಓಕೆ, ರಿಪ್ಲೇಸ್ ಆರೆಂಜ್ ವಿತ್ ಕಟ್ ಆಪಲ್ ಅಂತ ಕೊಡ್ತಾನೆ. ಇಲ್ಲಿ ಜನರೇಟ್ ಅಂತ ಮಾಡ್ತಾನೆ. ಸೊ ಜನರೇಟ್ ಅಂತ ಕ್ಲಿಕ್ ಮಾಡುವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಾಸೆಸ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ಒಂದು ಹೊಸ ಲೇಯರ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಈ ಹೊಸ ಲೇಯರ್ ಅಲ್ಲಿ ನನ್ಗೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಇಲ್ಲಿ ನಂಗೆ ಅದು 3 ಆಪ್ಷನ್ಸ್ ಕೊಡ್ಲಿಕ್ಕಿದೆ. ಸೊ 3 ಆಪ್ಷನ್ಸ್ ಕೊಡುತ್ತೆ, ಸೇಮ್ ಇದಿರುವಂತದ್ದು. ಓಕೆ, ಸೊ ಇಲ್ಲಿ ಇವಾಗ ನನ್ಗೆ ಓಕೆ, ಸೊ ಇಲ್ಲೇನ್ ಮಾಡಿದೆ ನಾನು, ಆರೆಂಜ್ ಅಂತ ಕೊಟ್ಟೆ. ಸೊ ಇದು ಇವಾಗ ಕಟ್ ಆಗಿರುವಂತ ಆರೆಂಜ್ ಆಪ್ಷನ್ ಇಲ್ಲಿ ಬಂದಿದೆ. ಸೊ ಇಲ್ಲಿ 3 ರಿಸಲ್ಟ್ ಇದೆ. ಸೊ ಇಲ್ಲಿ ನಿಮ್ಗೆ ಯಾವ್ದು ರಿಸಲ್ಟ್ ನಿಮ್ಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅದನ್ನ ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ಇಲ್ಲಿ ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ, ಇದು ಸೆಕೆಂಡ್ ರಿಸಲ್ಟ್, ಆಮೇಲೆ ಇದು ಥರ್ಡ್ ರಿಸಲ್ಟ್. ಓಕೆ, ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ ಅದನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ನಂಗೆ ಆಕ್ಚುಲಿ ಎಲ್ಲ 3 ರಿಸಲ್ಟ್ ಚೆನ್ನಾಗೇ ಇದೆ. ಈ ಬ್ಯಾಕ್ ಗ್ರೌಂಡ್ ಜೊತೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಸೆಕೆಂಡ್ ರಿಸಲ್ಟ್ ಚೆನ್ನಾಗಿದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಕಟ್ ಆಗಿರುವಂತ ಪಲ್ಪ್ ಏನಿದೆ ಅದು ಕಾಣಿಸ್ತಾ ಇದೆ. ಇವನ್ ಥರ್ಡ್ ರಿಸಲ್ಟ್ ಚೆನ್ನಾಗಿದೆ. ಓಕೆ, ಈ ರೀತಿ ಇವಾಗ ನಿಮ್ಗೆ ಸಪೋಸ್ ಏನ್ ಮಾಡ್ಬೋದು, ಈ 3 ರಿಸಲ್ಟ್ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ನೀವು ಇಲ್ಲಿ ಫೈಲ್ ಬಂದ್ಬಿಟ್ಟು ಈ 3 ರಿಸಲ್ಟ್ ಅನ್ನು ಸಹ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಸೊ ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡು ಸೆಕೆಂಡ್ ರಿಸಲ್ಟ್ ತಗೊಂಡು ಅದನ್ನ ಸಹ ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಸೊ ಇದು ಇದು. ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ, ಓಕೆ, ರಿಪ್ಲೇಸ್ ಆರೆಂಜ್ ವಿತ್ ಕಟ್ ಆಪಲ್ ಅಂತ ಕೊಟ್ಟೆ. ನಾನು ಏನ್ ಮಾಡ್ತೇನೆ, ಇಲ್ಲಿ ಅದು ಕನ್ಫ್ಯೂಸ್ ಆಯ್ತು. ಸೊ ನಾನು ಏನ್ ಮಾಡ್ತೇನೆ, ಆರೆಂಜ್ ನ ರಿಮೂವ್ ಮಾಡ್ತೇನೆ, ರಿಪ್ಲೇಸ್ ವಿತ್ ಕಟ್ ಆಪಲ್ ಅಂತ ಕೊಡ್ತೇನೆ. ಸೊ ಇಲ್ಲಿ ಈ ಸೆಲೆಕ್ಷನ್ ನ ಲೋಡ್ ಮಾಡಿಕೊಂಡು ರಿಪ್ಲೇಸ್ ವಿತ್ ಕಟ್ ಆಪಲ್ ಇದನ್ನ ಕೊಡೋಣ. ಸೊ ಇದನ್ನ ನಾನು ಇಲ್ಲಿ ಆಫ್ ಮಾಡ್ಕೊಳ್ತೇನೆ. ಸೊ ಇದು ನಂದು ಒರಿಜಿನಲ್ ಇಮೇಜ್, ಅದನ್ನ ಸೆಲೆಕ್ಷನ್ ಮಾಡ್ಕೊಂಡು ಈ ಪ್ರಾಂಪ್ಟ್ ನ ಇವಾಗ ಕೊಡ್ತೇನೆ. ಇವಾಗ ಜನರೇಟ್ ಮೇಲೆ ಕ್ಲಿಕ್ ಮಾಡೋಣ. ನೋಡೋಣ ಇವಾಗ ನನ್ಗೆ ಕಟ್ ಆಗಿರುವಂತ ಆಪಲ್ ರಿಸಲ್ಟ್ ಸಿಗುತ್ತಾ ಅಂತ ನೋಡೋಣ. ಸೊ ಪ್ರಾಂಪ್ಟ್ ನಾವು ಯಾವ ರೀತಿ ಕೊಡ್ತೀವಿ, ಕರೆಕ್ಟ್ ಆಗಿರುವಂತ ಪ್ರಾಂಪ್ಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ಅಡೋಬ್ ಅವ್ರದ್ದು ಫೈರ್ ಫ್ಲೈ ಈ ವರ್ಷನ್ ಯೂಸ್ ಮಾಡ್ತಾ ಇರೋದ್ರಿಂದ ಕೆಲವೊಮ್ಮೆ ರಿಸಲ್ಟ್ಗಳು ಡಿಫ್ರೆಂಟ್ ಆಗಿ ಬರುತ್ತೆ, ಕರೆಕ್ಟ್ ಆದ ರಿಸಲ್ಟ್ ಬರಲ್ಲ. ಓಕೆ, ಇವಾಗ ನನ್ಗೆ ಇಲ್ಲಿ ಆಪಲ್ ಸಿಕ್ಕಿದೆ. ಸೊ ಇದು ಫಸ್ಟ್ ರಿಸಲ್ಟ್, ಇದು ಸೆಕೆಂಡ್ ರಿಸಲ್ಟ್, ಇದು ಥರ್ಡ್ ರಿಸಲ್ಟ್. ಓಕೆ, ಸಪೋಸ್ ಇವಾಗ ನಾನು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿ ಸೇಮ್ ಪ್ರಾಂಪ್ಟ್ ನ ಕೊಡ್ತೇನೆ. ನಾನು ಈ ಪ್ರಾಂಪ್ಟ್ ನ ಕಾಪ್ ಮಾಡಿಕೊಂಡು ಇಲ್ಲಿ ಬಂದು, ಸೊ ಫಸ್ಟ್ ಏನ್ ಮಾಡ್ತೇನೆ, ನ್ಯಾನೋ ಬನಾನಾ ಸೆಲೆಕ್ಷನ್ ಮಾಡ್ತೇನೆ. ಆಮೇಲೆ ಇದನ್ನ ಆಫ್ ಮಾಡ್ಕೊಳ್ಳೋಣ. ಓಕೆ, ಸೆಲೆಕ್ಷನ್ ನ ಲೋಡ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಜನರೇಟಿವ್ ಫಿಲ್, ಇಲ್ಲಿ ನ್ಯಾನೋ ಬನಾನಾ ಸೇಮ್ ಪ್ರಾಂಪ್ಟ್ ನ ಕೊಡ್ತೇನೆ. ಸೊ ಯಾವ ರೀತಿಯಾದ ಒಂದು ರಿಸಲ್ಟ್ ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ಜನರೇಟ್. ಸೊ ಇಲ್ಲಿ ನೋಡ್ಬೋದು ರೈಟ್ ಸೈಡ್ ಅಲ್ಲಿ ನಮ್ಗೆ ಫೈರ್ ಫ್ಲೈ ಅಲ್ಲಿ 3 ಆಪ್ಷನ್ ಕೊಡ್ತಾ ಇತ್ತು, ಬಟ್ ಇದ್ರಲ್ಲಿ ನಮ್ಗೆ ಒಂದೇ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಇವಾಗ ನನ್ಗೆ ಒಂದೇ ರಿಸಲ್ಟ್ ಸಿಕ್ಕಿದೆ. ಚೆನ್ನಾಗಿದೆ ಆಕ್ಚುಲಿ. ಸೊ ನೋಡ್ಬೋದು ಕಟ್ ಆಗಿರುವಂತ ಆಪಲ್ ಎಕ್ಸಾಕ್ಟ್ಲಿ ಸೆಂಟ್ರಲ್ ಕಟ್ ಆಗಿರುವಂತ ಆಪಲ್ ನ ಕೊಟ್ಟಿದೆ. ಇದು ನ್ಯಾನೋ ಬನಾನಾದು ರಿಸಲ್ಟ್. ಇದು ನಮ್ಗೆ ಅವಾಗ ಫೈರ್ ಫ್ಲೈ ಇಂದ ಸಿಕ್ಕಿರುವಂತ ರಿಸಲ್ಟ್. ಸೊ ಇದು, ಸೊ ಆಕ್ಚುಲಿ ಇದು ಚೆನ್ನಾಗಿದೆ. ಫೈರ್ ಫ್ಲೈ ಇಂದ ಸಿಕ್ಕಿರುವಂತ ಈ ರಿಸಲ್ಟ್ ಸ್ವಲ್ಪ ಚೆನ್ನಾಗಿದೆ. ಇವನ್ ದಿಸ್ ಇಸ್ ಓಕೆ, ಬಟ್ ಇದು ನ್ಯಾನೋ ಬನಾನದಿಂದ ಸಿಕ್ಕಿರುವಂತದ್ದು. ಹಾಗೇನ್ ಇವಾಗ ನಾನು ಏನ್ ಮಾಡ್ತೇನೆ, ಇಲ್ಲಿ ಜನರೇಟಿವ್ ಫಿಲ್ಗೆ ಹೋಗ್ತೇನೆ. ಸೊ ಇಲ್ಲಿ ನಮ್ಮ ಹತ್ರ ಇನ್ನೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇದೆ, ಫ್ಲೆಕ್ಸ್ ಅಂತ. ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಸೇಮ್ ಪ್ರಾಂಪ್ಟ್ ನ ಕೊಡ್ತೇನೆ. ಸೊ ನೋಡೋಣ ಏನ್ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಎಂಟರ್ ಕೊಡ್ತೇನೆ. ಅಗೇನ್ ಇದು ನಮ್ಗೆ ಒಂದೇ ರಿಸಲ್ಟ್ ಕೊಡುತ್ತೆ, ವೇರಿಯೇಷನ್ಸ್ ಮಲ್ಟಿಪಲ್ ಕೊಡಲ್ಲ. ಸೊ ಇದು ಇವಾಗ ಫ್ಲಕ್ಸ್ ಕಾಂಟೆಕ್ಸ್ಟ್ ಪ್ರೋ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ನಾವು ಇಲ್ಲಿ ಚೇಂಜಸ್ ಮಾಡ್ತಾ ಇದ್ದೇವೆ. ಓಕೆ, ಇದು ಗೊತ್ತಿಲ್ಲ, ಏನೋ ಹಾಳಾಗಿರುವಂತ ಒಂದು ಆಪಲ್ ತರ ಕಾಣಿಸ್ತಾ ಇದೆ. ಓಕೆ, ಸೊ ಫ್ಲಕ್ಸ್ ಗಿಂತ ನ್ಯಾನೋ ಬನಾನಾ ನಮ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇದು ನ್ಯಾನೋ ಬನಾನಾದು, ಇದು ಫೈರ್ ಫ್ಲೈ ಅಡೋಬ್ ಇದ್ದು ಓನ್ ಅಪ್ಲಿಕೇಶನ್ ಆಗಿರುವಂತ ಫೈರ್ ಫ್ಲೈ ಯೂಸ್ ಮಾಡಿ ಸಿಕ್ಕಿರುವಂತದ್ದು. ಜನರೇಟಿವ್ ಫಿಲ್ ಇದ್ದು ಇನ್ನೊಂದು ಫೀಚರ್ ನೋಡೋಣ. ಸೊ ಇವಾಗ ಇಲ್ಲಿ ನನ್ನ ಹತ್ರ ಇದೊಂದು ಇಮೇಜ್ ಇದೆ. ಸೊ ಇಲ್ಲಿ ಇವಾಗ ನಾನು ಏನ್ ಮಾಡ್ತೇನೆ, ಮೇ ಬಿ ನನ್ಗೆ ಈ ಸ್ಪೆಕ್ಸ್ ಏನಿದೆ
ಈ ಸ್ಪೆಕ್ಸ್ ನ ರಿಪ್ಲೇಸ್ಮೆಂಟ್ ಮಾಡ್ಬೇಕು, ಆರ್ ಎಲ್ಸ್ ಮೇ ಬಿ ನನಗೆ ಇನ್ನೊಂದು ಎಲಿಮೆಂಟ್ ಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೇನೆ, ಸೊ ಇಲ್ಲಿ ಸೆಲೆಕ್ಷನ್ ಈ ರೀತಿ ಮಾಡ್ಕೊಳ್ತೇನೆ. ಸೊ ಇದು, ಸೊ ಇವಾಗ ಇಲ್ಲಿ ಜನರೇಟಿವ್ ಫಿಲ್ ಬಂತು. ಸೊ ಜನರೇಟಿವ್ ಫಿಲ್ ಅಲ್ಲಿ ನಾನು ಇಲ್ಲಿ ಏನ್ ಮಾಡ್ತೇನೆ, ಒಂದು ಮೆನ್ಸ್ ವ್ರಿಸ್ಟ್ ವಾಚ್, ಇವನ್ ಎಕ್ಸಾಕ್ಟ್ಲಿ ಬ್ರ್ಯಾಂಡ್ ನೇಮ್ ಕೊಟ್ಟು ನೋಡ್ತೇನೆ. ಓಕೆ, ಸೊ ಅಗೇನ್ ನಾನು ಇಲ್ಲಿ ಫಸ್ಟ್ ನಮ್ದು ಅಡೋಬಿದ್ದು ಓನ್ ಫೈರ್ಫ್ಲೈ ಈ ಆಪ್ಷನ್ ನ ಸೆಲೆಕ್ಷನ್ ಮಾಡ್ಕೊಂಡು ಪ್ಲೇಸ್ ವಿತ್ ಮೆನ್ಸ್ ವ್ರಿಸ್ಟ್ ವಾಚ್, ಬ್ರ್ಯಾಂಡ್ ಟೈಟನ್ ಆರ್ ಎಲ್ಸ್ ರೋಲೆಕ್ಸ್ ಕೊಡ್ತೇನೆ. ರೋಲೆಕ್ಸ್ ಪ್ಲೇಸ್ ವಿತ್ ಮೆನ್ಸ್ ವ್ರಿಸ್ಟ್ ವಾಚ್ ಸ್ಟೀಲ್ ಮೇಡ್. ಓಕೆ, ನಾವು ಎಷ್ಟು ಡಿಟೇಲ್ಸ್ ಆಗಿ ಪ್ರಾಂಪ್ಟ್ ನ ಕೊಡ್ತೇವೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಸ್ಟೀಲ್ ಮೆಟೀರಿಯಲ್ ಬಂದ್ಬಿಟ್ಟು ಸ್ಟೀಲ್ ಕೊಟ್ಟಿದ್ದೇನೆ, ಬ್ರ್ಯಾಂಡ್ ಬಂದ್ಬಿಟ್ಟು ರೋಲೆಕ್ಸ್ ಅಂತ ಕೊಟ್ಟಿದ್ದೇನೆ, ಪುನಃ ವಾಚ್ ಬಂದ್ಬಿಟ್ಟು ಮೆನ್ಸ್ ಅಂತ ಕೊಟ್ಟಿದ್ದೇನೆ. ಸೊ ಇವಾಗ ಇಲ್ಲಿ ನಾನು ಫಸ್ಟ್ ಏನ್ ಮಾಡ್ತೇನೆ, ಫೈರ್ಫ್ಲೈ ಇಮೇಜ್ ತಗೊಳ್ತೇನೆ. ಸೊ ಇಲ್ಲಿ ಫಸ್ಟ್ ಈ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ತೇನೆ, ಆಮೇಲೆ ಇಲ್ಲಿ ಜನರೇಟ್ ಅಂತ ಕೊಡ್ತೇನೆ. ಹಾಗೇನ್ ಇದು ಫೈರ್ಫ್ಲೈ ನನ್ಗೆ 3 ಆಪ್ಷನ್ಸ್ ಗಳನ್ನ ಕೊಡುತ್ತೆ. ಸೊ ನೋಡೋಣ ಏನ್ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಇಲ್ಲಿ ಇವಾಗ ರಿಸ್ಟ್ ವಾಚ್ ಬಂದಿದೆ. ಓಕೆ, ಬಟ್ ಆಕ್ಚುಲಿ ಇದು ಬ್ಯಾಕ್ ಗ್ರೌಂಡ್ ಜೊತೆ ಅದು ಬ್ಲೆಂಡ್ ಆಗಿ ನಮ್ಗೆ ಅದು ಸ್ಟೀಲ್ ತರ ಕಾಣಿಸ್ತಾ ಇಲ್ಲ, ಅದೇ ಕಲರ್ ಬಂದಿದೆ. ಸೆಕೆಂಡ್ ರಿಸಲ್ಟ್ ನೋಡೋಣ. ಓಕೆ, ಸೆಕೆಂಡ್ ರಿಸಲ್ಟ್ ಸ್ವಲ್ಪ ಚೆನ್ನಾಗಿದೆ. ಓಕೆ, ಬಟ್ ಎಲ್ಲಿ ಸಹ ನಾನು ರೋಲೆಕ್ಸ್ ಅಂತ ಕೊಟ್ಟಿದ್ದೆ, ರೋಲೆಕ್ಸ್ ಬ್ರ್ಯಾಂಡ್ ಬಂದಿಲ್ಲ, ಮತ್ತೆ ಇದು ವಾಚ್ ಏನೋ ಅಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇಲ್ಲ. ಥರ್ಡ್ ರಿಸಲ್ಟ್, ಓಕೆ, ಥರ್ಡ್ ರಿಸಲ್ಟ್ ಸ್ವಲ್ಪ ಚೆನ್ನಾಗಿದೆ. ಸ್ಟಿಲ್ ಇಲ್ಲಿ ಬ್ರ್ಯಾಂಡ್ ರೋಲೆಕ್ಸ್ ಇದ್ದು ಅಂತ ಎಲ್ಲಿ ಸಹ ಮೆನ್ಷನ್ ಆಗಿಲ್ಲ, ಬಟ್ ಕಂಪೇರ್ ಟು ಫಸ್ಟ್ 2 ರಿಸಲ್ಟ್ಗೆ ಇದು ಸಮ್ವಾಟ್ ಓಕೆ. ಓಕೆ, ಇವಾಗ ಸೇಮ್ ಥಿಂಗ್ ನಾವು ಬೇರೆ ಅಪ್ಲಿಕೇಶನ್ ಯೂಸ್ ಮಾಡಿ ನೋಡೋಣ. ಸೊ ಸೇಮ್ ಪ್ರಾಂಪ್ಟ್ ಇರಲಿ. ಇಲ್ಲಿ ನಾನು ಜೆಮಿನಿ ಫಸ್ಟ್ ತಗೊಳ್ತೇನೆ. ಜೆಮಿನಿ ತಗೊಂಡು ಇವಾಗ ಮೇಕ್ ಶೋರ್ ನಮ್ದು ಮೇನ್ ಲೇಯರ್ ಸೆಲೆಕ್ಷನ್ ಆಗಿರ್ಲಿ. ಓಕೆ, ಸೊ ಆ ಸೇಮ್ ಸೆಲೆಕ್ಷನ್ ನ ಇಲ್ಲಿ ಲೋಡ್ ಮಾಡ್ಕೊಳ್ತೇನೆ. ನಾನು ಯಾವ ರೀತಿ ಲೋಡ್ ಮಾಡಿದೆ ಅಂದ್ರೆ, ಇಲ್ಲಿ ಇವಾಗ ಲೇಯರ್ ಮಾಸ್ಕ್ ಏನಿದೆ, ಓಕೆ, ಅದನ್ನ ಆ ಸೆಲೆಕ್ಷನ್ ನ ಲೋಡ್ ಮಾಡ್ಬೇಕಂತಿದ್ರೆ ಕಂಟ್ರೋಲ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಆ ಸೆಲೆಕ್ಷನ್ ಲೋಡ್ ಆಗುತ್ತೆ. ಸೊ ಪುನಃ ಇಲ್ಲಿ ಈ ನಮ್ದು ಒರಿಜಿನಲ್ ಲೇಯರ್ ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಜನರೇಟಿವ್ ಫಿಲ್ ಅಲ್ಲಿ ನಾನು ಆ ಪ್ರಾಂಪ್ಟ್ ನ, ಓಕೆ, ಅದು ಪ್ರಾಂಪ್ಟ್ ಕಾಪಿ ಆಗಿಲ್ಲ, ಸೊ ಇಲ್ಲಿಂದ ಕಾಪಿ ಮಾಡ್ಕೊಳ್ತೇನೆ, ಆಮೇಲೆ ಇಲ್ಲಿ ಪ್ಲೇಸ್ ಮಾಡ್ತೇನೆ. ಆಮೇಲೆ ಜೆಮಿನಿಯ ನ್ಯಾನೋ ಬನಾನಾ ಇಲ್ಲಿ ಸೆಲೆಕ್ಷನ್ ಆಗಿದೆ. ಸೊ ನೋಡೋಣ, ಇಲ್ಲಿ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅಗೇನ್ ಇದು ಒಂದು ರಿಸಲ್ಟ್ ನ ಕೊಡುತ್ತೆ. ತುಂಬಾ ಫಾಸ್ಟ್ ಆಗಿ ಪ್ರೊಸೆಸ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, ಇದು ತಗೊಳ್ಳುವಂತ ಟೈಮ್ ನ ಸಹ ನಾವು ಚೆಕ್ ಮಾಡಿದ್ರೆ ಫೈರ್ ಫ್ಲೈಗಿಂತ ಇದು ಸ್ವಲ್ಪ ಸ್ಪೀಡ್ ಆಗಿ ಪ್ರೊಸೆಸ್ ಆಗ್ತಾ ಇದೆ. ಸೊ ಇಲ್ಲಿ ಪ್ರಾಂಪ್ಟ್ ನೋಡ್ಬೋದು ಸ್ಪೆಸಿಫಿಕ್. ಓಕೆ, ಸೊ ಇಲ್ಲಿ ಇವಾಗ ನಮ್ದು ವಾಚ್ ಬಂದಿದೆ. ಓಕೆ, ಸೊ ಈ ವಾಚ್ ಬಂದಿದೆ, ನೋಡೋಣ. ಸೊ ಅದು ಅಟ್ಲೀಸ್ಟ್ ದೂರದಿಂದ ನೋಡುವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇದು ಆಕ್ಚುಲಿ ನೋಡ್ಬೋದು. ಸೊ ಇಲ್ಲಿ ಇವಾಗ ಇಲ್ಲಿ ಬ್ರ್ಯಾಂಡ್ ರೋಲೆಕ್ಸ್ ಕಾಣಿಸ್ತಾ ಇದೆ ನಿಮ್ಗೆ, ಮತ್ತೆ ಇವನ್ ಇದು ತುಂಬಾ ಚೆನ್ನಾಗಿದೆ, ಒಳ್ಳೆ ಒಂದು ಪ್ರೀಮಿಯಂ ವಾಚ್ ತರ ಕಾಣಿಸ್ತಾ ಇದೆ. ಇವನ್ ನೀವು ನೋಡ್ಬೋದು ಡೀಟೇಲ್ಸ್ ಗಳನ್ನ. ಓಕೆ, ಇಲ್ಲಿ ಡೇಟ್ ಮೆನ್ಷನ್ ಆಗಿದೆ. ಆಮೇಲೆ ಯೂಶುವಲಿ ವಾಚ್ ಸೆಲ್ ಆಗುವಂತ ಟೈಮಿಂಗ್ಸ್ ಯೂಶುವಲಿ ನೀವು ನೋಡಿರ್ಬೋದು 10 o'clock 10 minutes ಅಲ್ಲಿ ಇರುತ್ತೆ. ಸೇಮ್ ಅದನ್ನ ಅದು ಇಲ್ಲಿ ಹಾಕಿದೆ. ಯೂಶುವಲಿ ನೀವು ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ ನೀವು ನೋಡಿದ್ರೆ ವಾಚ್ ಇದ್ದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಯೂಶುವಲಿ ಟೈಮಿಂಗ್ಸ್ 10 o'clock 10 minutes ಈ ರೀತಿ ಮೆನ್ಷನ್ ಮಾಡಿರ್ತಾರೆ. ಸೇಮ್ ಅದನ್ನ ತೋರಿಸಿದೆ. ಬಟ್ ನೋಡ್ಬೋದು ಇವಾಗ ನಾವು ಇದು ನ್ಯಾನೋ ಬನಾನಾದು ರಿಸಲ್ಟ್, ಇದು ನಮ್ದು ಅವಾಗದ್ದು ರಿಸಲ್ಟ್ ಯಾವುದು, ಫೈರ್ಫ್ಲೈ ಇದು. ಬಟ್ ಫೈರ್ಫ್ಲೈ ಇದ್ದು ನ್ಯಾನೋ ಬನಾನಾದ್ದು ರಿಸಲ್ಟ್ ಏನಿದೆ ತುಂಬಾ ಚೆನ್ನಾಗಿದೆ. ಓಕೆ, ಮೇ ಬಿ ನನ್ಗೆ ಇಲ್ಲಿ ಈ ರೀತಿ ಬ್ಯಾಕ್ ಗ್ರೌಂಡ್ ಸಿಕ್ಕಿದೆ, ಅದನ್ನ ನಾನು ಏನ್ ಮಾಡ್ಬೋದು, ಸಪರೇಟ್ ಮಾಡ್ಬೋದು. ಸೊ ಇಲ್ಲಿ ನನ್ನ ಹತ್ರ ಹೇಗಿದ್ರು ಲೇಯರ್ ಮಾಸ್ಕ್ ಇದೆ, ಇಲ್ದಿದ್ರೆ ನಾನು ಏನ್ ಮಾಡ್ಬೋದು, ಇಲ್ಲಿ ಆಬ್ಜೆಕ್ಟ್ ಸೆಲೆಕ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಆಬ್ಜೆಕ್ಟ್ ಸೆಲೆಕ್ಷನ್ ಮಾಡ್ಕೊಂಡು, ಓಕೆ, ಆಮೇಲೆ ಇಲ್ಲಿ ಹೇಗಿದ್ರು ಲೇಯರ್ ಮಾಸ್ಕ್ ಇದೆ, ನಾನು ಈ ಸೆಲೆಕ್ಷನ್ ನ ರಿವರ್ಸ್ ಮಾಡ್ಕೊಳ್ತೇನೆ. ಇನ್ವರ್ಸ್ ಮಾಡ್ಕೊಂಡು ಬ್ಲ್ಯಾಕ್ ತಗೊಂಡು
ಓಕೆ, ಈ ಬ್ಯಾಕ್ ಗ್ರೌಂಡ್ ನ ಈ ರೀತಿ ರಿಮೂವ್ ಮಾಡಬಹುದು. ಆಮೇಲೆ ಡಿಸೆಲೆಕ್ಟ್, ಮತ್ತೆ ಸೈಜ್ ಬೇಕಂತಿದ್ರೆ ಕಂಟ್ರೋಲ್ ಟಿ ಕೊಟ್ಟು ನಾನಿಲ್ಲಿ ಸೈಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನೋಡ್ಬೋದು ತುಂಬಾ ಚೆನ್ನಾಗಿರುವಂತ ಒಂದು ರಿಸಲ್ಟ್ ಇಲ್ಲಿ ಸಿಕ್ಕಿದೆ. ಓಕೆ, ತುಂಬಾ ಒಳ್ಳೆ ರಿಸಲ್ಟ್, ತುಂಬಾ ಚೆನ್ನಾಗಿದೆ. ಬೇಕಂತಿದ್ರೆ ನಾನು ಸ್ವಲ್ಪ ಇದನ್ನ ರೊಟೇಟ್ ಮಾಡ್ಕೊಳ್ತೇನೆ, ಸೈಜ್ ಇಲ್ಲಿ ಈ ರೀತಿ ಸೆಟ್ ಮಾಡ್ಕೊಳ್ತೇನೆ. ಓಕೆ, ಸೊ ಅದೇ ರೀತಿ ನಾನು ಬೇಕಂತಿದ್ರೆ ಕೆಲವು ಎಲಿಮೆಂಟ್ಸ್ ಗಳನ್ನ ಚೇಂಜ್ ಸಹ ಮಾಡ್ಬೋದು. ಇವಾಗ ಇಲ್ಲಿ ಸಪೋಸ್ ಈ ಸನ್ ಗ್ಲಾಸ್ ಇದೆ, ಆ ಸನ್ ಗ್ಲಾಸ್ ನ ಏನ್ ಮಾಡ್ತೇನೆ ನಾನು ರಫ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಜನರೇಟಿವ್ ಫಿಲ್ಗೆ ಹೋಗ್ತೇನೆ. ಸೊ ಆಕ್ಚುಲಿ ನಾನು ಇಲ್ಲಿ ನಾನು ಪೇಡ್ ವರ್ಷನ್ಗಿಂತ ಫ್ರೀ ವರ್ಷನ್ ಯೂಸ್ ಮಾಡ್ತೇನೆ, ಯಾಕಂದ್ರೆ ನಂದು ಕ್ರೆಡಿಟ್ಸ್ ಎಲ್ಲ ಯೂಸ್ ಆಗ್ತಾ ಇದೆ. ನಾನು ಫೈರ್ಫ್ಲೈ ಯೂಸ್ ಮಾಡ್ತೇನೆ. ಯೂಸ್ ಮಾಡ್ಕೊಂಡು ಇಲ್ಲಿ ರಿಪ್ಲೇಸ್ ವಿತ್ ಬ್ಲ್ಯಾಕ್ ಶೇಡೆಡ್ ಗ್ಲಾಸಸ್ ಅಂತ ಕೊಡ್ತೇನೆ. ರಿಪ್ಲೇಸ್ ವಿತ್ ಬ್ಲ್ಯಾಕ್ ಶೇಡೆಡ್ ಗ್ಲಾಸಸ್ ಅಂತ ಕೊಟ್ಟು ಇಲ್ಲಿ ಜನರೇಟ್ ಅಂತ ಕೊಡ್ತೇನೆ. ಸೊ ನಾವು ಆಬ್ಜೆಕ್ಟ್ ನ ರಿಮೂವ್ ಮಾಡೋದ್ರಲ್ಲದೆ ಅದನ್ನ ರಿಪ್ಲೇಸ್ ಮಾಡ್ಬೋದು. ಇಲ್ಲದಿದ್ರೆ ಬ್ಲಾಂಕ್ ಏರಿಯಾದಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಆಬ್ಜೆಕ್ಟ್ ಗಳನ್ನ ಜನರೇಟಿವ್ ಎ ಯೂಸ್ ಮಾಡ್ಕೊಂಡು ನಾವು ಫಿಲ್ಸ ಮಾಡ್ಬೋದು. ಓಕೆ, ಸೊ ಅಗೇನ್ ಈ ಒಂದು ರಿಸಲ್ಟ್ ಸಿಕ್ಕಿದೆ, ಬಟ್ ಇದು ಬ್ಲ್ಯಾಕ್ ಶೇಡೆಡ್ ಗ್ಲಾಸ್ ಅಲ್ಲ. ಸೊ ಮೇ ಬಿ ನಾನು ನ್ಯಾನೋ ಬನಾನ ಯೂಸ್ ಮಾಡಿ ಕೊಟ್ರೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇತ್ತು. ಸೊ ಅಗೇನ್ ನಾನು ಏನ್ ಮಾಡ್ತೇನೆ, ಸೊ ಇಲ್ಲಿ ಜನರೇಟಿವ್ ಹೋಗ್ಬಿಟ್ಟು ಇಲ್ಲಿ ಮೇ ಬಿ ಫ್ಲಕ್ಸ್ ಕಂಟೆಸ್ಟ್ ಪ್ರೋ ನೋಡೋಣ ಏನ್ ರಿಸಲ್ಟ್ ಕೊಡುತ್ತೆ. ರಿಪ್ಲೇಸ್, ಸೊ ಇಲ್ಲಿ ಇದನ್ನ ಕಾಪಿ ಮಾಡ್ಕೊಳ್ತೇನೆ. ಕಾಪಿ ಮಾಡ್ಕೊಂಡು ಸೊ ಇಲ್ಲಿ ನ್ಯಾನೋ ಬನಾನ ಸೆಲೆಕ್ಷನ್ ಮಾಡ್ಕೊಂಡು ರಿಪ್ಲೇಸ್ ವಿತ್ ಬ್ಲ್ಯಾಕ್ ಶೇಡೆಡ್ ಗ್ಲಾಸಸ್, ಇಲ್ಲಿ ಕೊಮ್ಮ ಕೊಟ್ಟು ಬ್ರ್ಯಾಂಡ್ ರೇಬನ್ ಕೊಡ್ತೇನೆ. ರಿಪ್ಲೇಸ್ ವಿತ್ ಬ್ಲ್ಯಾಕ್ ಶೇಡೆಡ್ ಗ್ಲಾಸಸ್ ಬ್ರ್ಯಾಂಡ್ ರೇಬನ್. ಓಕೆ, ಇದು ಇವಾಗ ವುಮೆನ್ಸ್ ಗ್ಲಾಸ್ ಇದೆ, ನಾನು ಮೆನ್ ವೇರ್ ಅಂತ ಕೊಟ್ಟು ಇಲ್ಲಿ ಜನರೇಟ್ ಕೊಡ್ತೇನೆ. ನೋಡೋಣ ಏನ್ ರಿಸಲ್ಟ್ ಸಿಗುತ್ತೆ ಅಂತ. ಓಕೆ, ಸೊ ಡೆಫಿನೆಟ್ಲಿ ನ್ಯಾನೋ ಬನಾನಾ ತುಂಬಾ ಒಳ್ಳೆ ರಿಸಲ್ಟ್ ನ ಕೊಡುತ್ತೆ ಕಂಪೇರಿಂಗ್ ಟು ಅಡೋಬಿದ್ದು ಓನ್ ಅಪ್ಲಿಕೇಶನ್. ಓಕೆ, ನೋಡ್ಬೋದು ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇವನ್ ಇಲ್ಲಿ ರಿಫ್ಲೆಕ್ಷನ್ ಇದೆ ನೋಡಿ, ಎಷ್ಟು ಡೀಟೇಲ್ಸ್ ಕೊಟ್ಟಿದೆ, ರಿಫ್ಲೆಕ್ಷನ್ಸ್ ಕಾಣಿಸ್ತಾ ಇದೆ. ಓಕೆ, ಇವನ್ ನಾನು ರೇಬನ್ ಬ್ರ್ಯಾಂಡ್ ಕೊಟ್ಟು ಒರಿಜಿನಲ್ ರೇಬನ್ ಲೋಗೋನ ಇಲ್ಲಿ ಹಾಕಿದೆ, ಸೇಮ್ ಇದೇ ರೀತಿ ಬರುತ್ತೆ ಲೋಗೋ. ಸೊ ಡೆಫಿನೆಟ್ಲಿ ನೀವು ಫುಲ್ ಟೈಮ್ ಗ್ರಾಫಿಕ್ ಡಿಸೈನರ್ ಆಗಿದ್ದೀರಾ, ಇಲ್ಲ ನಿಮ್ಮ ಗ್ರಾಫಿಕ್ ಡಿಸೈನಿಂಗ್ ನ ನೀವು ಫುಲ್ ಟೈಮ್ ಕ್ಯಾರಿಯರ್ ಆಗಿ ತಗೊಳ್ತಾ ಇದ್ದೀರಾ ಅಂತ ಆದ್ರೆ ಡೆಫಿನೆಟ್ಲಿ ನೀವು ನ್ಯಾನೋಬನಾವ್ನ ಮತ್ತೆ ಈ ರೀತಿ ಅಪ್ಲಿಕೇಶನ್ ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಆಮೇಲೆ ಅಡೋಬ್ ಫೋಟೋಶಾಪ್ ನ ಒರಿಜಿನಲ್ ಅಪ್ಲಿಕೇಶನ್ ನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಗಳು ಸಿಗುತ್ತೆ. ಸಪೋಸ್ ನೀವು ಪೈರೇಟೆಡ್ ಕ್ರ್ಯಾಕ್ ವರ್ಷನ್ ಎಲ್ಲ ಯೂಸ್ ಮಾಡ್ತಾ ಇದ್ರೆ ನೀವು ಅಡೋಬ್ ಅಕೌಂಟ್ಗೆ ಲಿಂಕ್ ಮಾಡ್ಲಿಕ್ಕೆ ಆಗಲ್ಲ. ಲಿಂಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಾಫ್ಟ್ವೇರ್ ಏನಿದೆ ಕ್ರಾಶ್ ಆಗುತ್ತೆ. ಸೊ ಡೆಫಿನೆಟ್ ಆಗಿ ನೀವು ಇದನ್ನ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡು ನೀವು ಒರಿಜಿನಲ್ ಸಾಫ್ಟ್ವೇರ್ ಬೈ ಮಾಡಿದ್ರೆ ಈ ಎಲ್ಲ ಜನರೇಟಿವ್ AI ಫ್ಯೂಚರ್ಸ್ ನ ನೀವು ತಗೋಬಹುದು. ಓಕೆ, ಸೊ ಇವಾಗ ಮೂವಿಂಗ್ ಟು ಅದರ್ ಪಾರ್ಟ್. ಸೊ ಇಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಇಮೇಜ್ ನ ತಗೊಳ್ಳೋಣ. ಇಲ್ಲಿ ಇವಾಗ ಈ ಇಮೇಜ್ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಟೆಕ್ಸ್ಟ್ ಇದೆ. ಓಕೆ, ಬಟ್ ಇವಾಗ ಇಲ್ಲಿ ನನಗೆ ಈ ಟೆಕ್ಸ್ಟ್ ರಿಮೂವ್ ಆಗ್ಬೇಕು, ಬಟ್ ಹಿಂದ್ಗಡೆ ನೋಡ್ಬೋದು ಈ ಬ್ರಿಕ್ಸ್ ಇದು ಪ್ಯಾಟರ್ನ್ ಇದೆ. ಸೊ ನೋಡೋಣ ಜನರೇಟಿವ್ AI ಅಲ್ಲಿ ಇದನ್ನ ಹೇಗೆ ರಿಮೂವ್ ಮಾಡೋದು. ಆಮೇಲೆ ರಿಮೂವ್ ಆದ್ಮೇಲೆ ನನಗೆ ಈ ಬ್ಯಾಕ್ ಗ್ರೌಂಡ್ ಯೂನಿಫಾರ್ಮಿಟಿ ಏನಿದೆ ಇದು ಬರಬೇಕು. ಇದು ಪ್ಲೇನ್ ಬ್ಯಾಕ್ ಗ್ರೌಂಡ್ ಆದ್ರೆ ಈಸಿ ಇತ್ತು. ಸೊ ಇದನ್ನ ಡೂಪ್ಲಿಕೇಟ್ ಮಾಡ್ಕೊಳ್ತೇನೆ. ಅಗೇನ್ ನಾನು ಇಲ್ಲಿ ಓಕೆ ಸೆಲೆಕ್ಷನ್ ಮಾಡ್ತೇನೆ. ಸೊ ಇವಾಗ ಮೊದಲು ಲೈಕ್ ಜನರೇಟಿವ್ AI ಬರೋ ಮುಂಚೆ ನಾನು ಯೂಶುವಲಿ ಈ ಟೆಕ್ಸ್ಟ್ ನ ಈ ಬ್ಯಾಕ್ ಗ್ರೌಂಡ್ ಇಂದ ರಿಮೂವ್ ಮಾಡೋದಾದ್ರೆ ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು
ಕಂಟೆಂಟ್ ಅವೇರ್ ಫಿಲ್ ಆಗಿತ್ತು. ಸೊ ಫಸ್ಟ್ ನಾನು ಆ ಮೆಥಡ್ ನ ಯೂಸ್ ಮಾಡಿ ಇದನ್ನ ರಿಮೂವ್ ಮಾಡ್ತೇನೆ. ಆಮೇಲೆ ನಾವು ಈ ಅಡ್ವಾನ್ಸ್ ಜನರೇಟಿವ್ ಎ ಫೀಚರ್ ರಿಮೂವ್ ಟೂಲ್ ಇದನ್ನ ಯೂಸ್ ಮಾಡಿ ರಿಮೂವ್ ಮಾಡೋಣ. ಸೊ ಅವಾಗ ನಮ್ಗೊಂದು ಡಿಫ್ರೆನ್ಸ್ ಗೊತ್ತಾಗತ್ತೆ. ಸೊ ಇಲ್ಲಿ ಇವಾಗ ಕಂಟೆಂಟ್ ಅವೇರ್ ಫಿಲ್ ಇಂದ ಈ ಟೆಕ್ಸ್ಟ್ ನ ರಿಮೂವ್ ಮಾಡಬಹುದು. ಸೊ ಅದಕ್ಕೆ ಇಲ್ಲಿ ನಾನು ಎಡಿಟ್ ಆಪ್ಷನ್ಗೆ ಹೋಗ್ತೇನೆ. ಸೊ ಇಲ್ಲಿ ಕಂಟೆಂಟ್ ಅವೇರ್ ಫಿಲ್ ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ಕಂಟೆಂಟ್ ಅವರ್ ಫಿಲ್ ಮೇಲೆ ಕ್ಲಿಕ್ ಮಾಡಿದಾಗ ಅದೇನ್ ಮಾಡ್ತಾ ಇತ್ತು, ನಮ್ಗೆ ಇನ್ನೊಂದು ವಿಂಡೋ ಓಪನ್ ಮಾಡ್ತಾ ಇತ್ತು. ಸೊ ಇನ್ನೊಂದು ವಿಂಡೋದಲ್ಲಿ ಇದು ಬಿಫೋರ್, ಇದು ಆಫ್ಟರ್ ರಿಸಲ್ಟ್. ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರುವಂತದ್ದು ಆಫ್ಟರ್ ರಿಸಲ್ಟ್. ಸೊ ಇಲ್ಲಿ ನಾನು ಕಂಟೆಂಟ್ ಅವರ್ ಫಿಲ್ ಅಲ್ಲಿ ಏನ್ ಮಾಡ್ಬೋದು, ಈ ರಿಸಲ್ಟ್ ನ ಮ್ಯಾನಿಪುಲೇಟ್ ಮಾಡ್ಬೋದು. ಮ್ಯಾನಿಪುಲೇಟ್ ಯಾವ ರೀತಿ ಅಂದ್ರೆ, ಇಲ್ಲಿ ಇವಾಗ ನಾವ್ ಏನ್ ಗ್ರೀನ್ ಮಾಸ್ಕ್ ನೋಡ್ತಾ ಇದ್ದೇವೆ, ನಾನು ಅದನ್ನ ಆಡ್ ಮಾಡ್ಬೋದು. ಅಂದ್ರೆ ಅದು ಆಕ್ಚುಲಿ ಏನ್ ಮಾಡ್ತಾ ಇದೆ, ಈ ನಂದು ಸೆಲೆಕ್ಷನ್ ಒಳಗಡೆ ಪಾರ್ಟ್ ನ ರಿಮೂವ್ ಮಾಡಕ್ಕೆ ಈ ಹೊರಗಡೆ ಗ್ರೀನ್ ಮಾಸ್ಕ್ ಅಲ್ಲಿ ಇರುವ ಏರಿಯಾನ ಕನ್ಸಿಡರ್ ಮಾಡಿ ಅದರಿಂದ ಅದನ್ನ ರಿಪ್ಲೇಸ್ ಮಾಡ್ತಾ ಇತ್ತು. ಅಂದ್ರೆ ಈ ಏರಿಯಾಸ್ ನ ಕನ್ಸಿಡರ್ ಮಾಡಿ ಅದನ್ನ ರಿಮೂವ್ ಮಾಡುತ್ತೆ. ಸೊ ನಾನು ಅದನ್ನ ಏನ್ ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು. ಸಪೋಸ್ ಇವಾಗ ನನ್ಗೆ ಈ ಏರಿಯಾನು ಕನ್ಸಿಡರ್ ಮಾಡ್ಬೇಕಂತಿದ್ರೆ ಇಲ್ಲಿ ಮೇಲೆ ಪ್ಲಸ್ ಆಪ್ಷನ್ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು, ಇಲ್ಲಿ ರಿಸಲ್ಟ್ ವೇರಿ ಆಗತ್ತೆ. ಅದೇ ರೀತಿ ನಾನು ಇದನ್ನ ಮೈನಸ್ ಮಾಡ್ಬೇಕಂತಿದ್ರೆ ಇಲ್ಲಿ ಮೈನಸ್ ಮಾಡಿ, ಸೊ ಇಲ್ಲಿ ಪೈಪ್ ಎಲ್ಲ ಇದೆ, ಇದನ್ನ ಅದು ಕನ್ಸಿಡರ್ ಮಾಡಬಹುದು. ಆಮೇಲೆ ಈ ಡಾರ್ಕ್ ಬ್ರಿಕ್ಸ್ ಇದು ಕಲರ್ ಬರಬಾರ್ದು ಅಂತಿದ್ರೆ ಅದನ್ನ ಮೈನಸ್ ಮಾಡಬಹುದು. ಸೊ ನಾನು ಫೋಟೋಶಾಪ್ಗೆ ಸಜೆಷನ್ ಕೊಡ್ಬೋದು ಯಾವ್ದು ಏರಿಯಾನ ಕನ್ಸಿಡರ್ ಮಾಡಬೇಕು ಅಂತ. ಅದ್ರ ಅಕಾರ್ಡಿಂಗ್ ನಂಗೆ ಇಲ್ಲಿ ರಿಸಲ್ಟ್ ಸಿಗುತ್ತೆ. ಸೊ ಇದು ಇವಾಗ ನಂದು ಫೈನಲ್ ರಿಸಲ್ಟ್. ಇವಾಗ ನಾನು ಇಲ್ಲಿ ಓಕೆ ಅಂತ ಕೊಡ್ತೇನೆ. ಇದು ನಂದು ಕಂಟೆಂಟ್ ಅವೇರ್ ಫಿಲ್ ಓಲ್ಡ್ ಮೆಥಡ್ ಯೂಸ್ ಮಾಡಿ ನಾನು ಇದನ್ನ ರಿಮೂವ್ ಮಾಡಿರುವಂತದ್ದು. ಬಟ್ ಸ್ಟಿಲ್ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಯಾಕಂದ್ರೆ ನಾನು ಈ ಕಂಟೆಂಟ್ ಅವರ್ ಫಿಲ್ ಓಲ್ಡ್ ವರ್ಷನ್ ಅಲ್ಲಿ ಯೂಸ್ ಮಾಡಲಿಲ್ಲ, ಇವಾಗ ಲೇಟೆಸ್ಟ್ 2025 ವರ್ಷನ್ ಅಲ್ಲಿ ಯೂಸ್ ಮಾಡಿರೋದ್ರಿಂದ ಕಂಟೆಂಟ್ ಅವರ್ ಫಿಲ್ ಇಂಪ್ರೊವೈಸ್ ಆಗಿರುತ್ತೆ. ಸೊ ಅದರಿಂದ ನಂಗೆ ಇದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನನ್ಗಿಲ್ಲಿ ಏನು ನೀವು ನೋಡ್ಬೋದು, ಈ ಒಂದು ಯೂನಿಫಾರ್ಮಿಟಿ ಇಲ್ಲಿ ಸಿಕ್ಕಿದೆ. ಓಕೆ, ಸೊ ಇಲ್ಲಿ ಕಂಟಿನ್ಯೂಟಿ ಸಿಕ್ಕಿದೆ. ಇವಾಗ ನಾನು ಇದನ್ನ ಆಫ್ ಮಾಡ್ಕೊಳ್ತೇನೆ. ನಾನು ಇದನ್ನ ರಿಮೂವ್ ಟೂಲ್, ಅಡ್ವಾನ್ಸ್ ಜನರೇಟಿವ್ ಎ ಐ ಫ್ಯೂಚರ್ ಆಗಿರುವಂತ ರಿಮೂವ್ ಟೂಲ್ ಇಂದ ಇದನ್ನ ರಿಮೂವ್ ಮಾಡಿ ನೋಡೋಣ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ ನೋಡೋಣ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಈ ಟೆಕ್ಸ್ಟ್ ಇರುವ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಬ್ರೈಟ್ ಕಲರ್ ಅಲ್ಲಿ ಇದೆ. ಕಂಪೇರ್ ಟು ಈ ಏರಿಯಾಸ್ ನೋಡಿದ್ರೆ ಬ್ರೈಟ್ ಕಲರ್ ಅಲ್ಲಿ ಇದೆ. ಅಂದ್ರೆ ಈ ಟೆಕ್ಸ್ಟ್ ರಿಮೂವ್ ಆದ ನಂತರ ಸೇಮ್ ಅದು ಏನು ಕಲರ್ ಪ್ಯಾಟರ್ನ್ ಇರಬೇಕು. ಅಂದ್ರೆ ಸೇಮ್ ಬ್ರೈಟ್ ಕಲರ್ ವೈಟ್ ಕಲರ್ ಏನಿದೆ ಅದು ಬರ್ಬೇಕು. ಸೊ ನಾವು ಅವಾಗ ಮಾಡಿದ್ರಲ್ಲಿ ಇಲ್ಲಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ. ಕಂಟೆಂಟ್ ಅವರ್ ಫಿಲ್ ಅಲ್ಲಿ ಈ ವೈಟ್ ಡಿಫ್ರೆನ್ಸ್ ಇದೆ. ಆಮೇಲೆ ಇವನ್ ಬ್ರಿಕ್ಸ್ ಆ ಪ್ಯಾಟರ್ನ್ ಅಲ್ಲಿ ಅಲೈನ್ಮೆಂಟ್ ಇಲ್ಲ. ಓಕೆ, ಸೊ ಇವಾಗ ಜನರೇಟಿವ್ ಇಂದ ನನ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತಾ ನೋಡೋಣ. ಅದಕ್ಕೆ ನಾನು ಇಲ್ಲಿ ರೆಕ್ಟಾಂಗ್ಯುಲರ್ ಮಾರ್ಕೆಟ್ ಟೂಲ್ ಯೂಸ್ ಮಾಡ್ಕೊಂಡು ಈ ಏರಿಯಾನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಓಕೆ, ಸೊ ಪ್ರಾಪರ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಜಸ್ಟ್ ನೀವೇನ್ ಮಾಡ್ಬೋದು, ಜಸ್ಟ್ ರಿಮೂವ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಈ ಕಾಂಟೆಕ್ಸ್ಟಲ್ ಬಾರ್ ಅಲ್ಲಿ ರಿಮೂವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮತ್ತೇನು ಪ್ರಾಂಪ್ಟ್ ಕೊಡ್ಬೇಕಂತಿಲ್ಲ. ಸೊ ಇದು ಪ್ರಾಸೆಸ್ ಆಗತ್ತೆ. ಎ ಫ್ಯೂಚರ್ ಯೂಸ್ ಮಾಡ್ಕೊಂಡು ಇದು ಪ್ರಾಸೆಸ್ ಮಾಡಿ ನನ್ಗೆ ರಿಸಲ್ಟ್ ನ ಕೊಡುತ್ತೆ. ಓಕೆ, ಇಲ್ಲಿ ನಮ್ಗೆ ರಿಸಲ್ಟ್ ಸಿಕ್ಕಿದೆ ಈ ಏರಿಯಾ. ಸೊ ಇಲ್ಲಿ ನಾನು ಆಸ್ ಎಕ್ಸ್ಪೆಕ್ಟೆಡ್ ಇದು ನಂದು ಬ್ಯಾಕ್ ಗ್ರೌಂಡ್ ಕಲರ್ ಏನಿದೆ, ಬ್ರೈಟ್ ಕಲರ್ ಏನಿದೆ ಅದನ್ನ ಮೇಂಟೈನ್ ಮಾಡಿದೆ. ಇವನ್ ಬ್ರಿಕ್ಸ್ ಅಲೈನ್ಮೆಂಟ್ ಸ್ವಲ್ಪ ಚೇಂಜಸ್ ಇದೆ, ಅಂದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಇಲ್ಲ, ಬಟ್ ಸ್ವಲ್ಪ ವೇರಿಯೇಷನ್ ಇದ್ರೂನು ಬಟ್ ಇದು ಕಂಪೇರ್ ಟು ನಂದು ಕಂಟೆಂಟ್ ಅವರ್ ಫಿಲ್, ಇದು ಕಂಟೆಂಟ್ ಅವರ್ ಫಿಲ್, ಇಲ್ಲಿ ನಾನು ಕಂಟೆಂಟ್ ಅವರ್ ಫಿಲ್ ಅಂತ ಕೊಡ್ತೇನೆ. ಓಕೆ, ಇದು ಕೆಳಗಡೆದು ರಿಮೂವ್ ಟೂಲ್ ಯೂಸ್ ಮಾಡಿರುವಂತದ್ದು. ಸೊ ಇದು ಕಂಟೆಂಟ್ ಅವರ್, ಇದು ರಿಮೂವ್ ಟೂಲ್ ಇಂದ. ಸೊ ನೋಡ್ಬೋದು ಕಂಟೆಂಟ್ ಅವರ್ ಫಿಲ್ನು ಓಕೆ, ಬಟ್ ರಿಮೂವ್ ಟೂಲ್ ಅಲ್ಲಿ ಒಂದು ಕಲರ್ ಮೇಂಟೈನ್ ಆಗಿದೆ ಬ್ರಿಕ್ಸ್ ಇದು. ಸೊ ಬ್ರಿಕ್ಸ್ ಸೈಜ್ ಅದು ಕೆಳಗಡೆ ಇರುವಂತ ಸೈಜ್ ನ ತಗೊಂಡಿದೆ, ಸೈಜ್ ಅಲ್ಲಿ ವೇರಿಯೇಷನ್ಸ್ ನ ಕ್ರಿಯೇಟ್ ಮಾಡಿದೆ. ಓಕೆ, ಸ್ವಲ್ಪ ಇಲ್ಲಿ ಅಲೈನ್ಮೆಂಟ್ ಅಷ್ಟು ಕರೆಕ್ಟ್ ಆಗಿ ಬಂದಿಲ್ಲ, ಸ್ಟ್ರೈಟ್ ಆಗಿ ಇರ್ಬೇಕಿತ್ತು, ಬಟ್ ಅಲೈನ್ಮೆಂಟ್ ಓಕೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ರಿಮೂವ್ ಟೂಲ್, ಲೇಟೆಸ್ಟ್ ಜನರೇಟಿವ್ ರಿಮೂವ್ ಟೂಲ್ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರುವಂತದ್ದು. ಓಕೆ,
ಈ ರೀತಿ ಲೇಟೆಸ್ಟ್ ಅಡೋಬ್ ಅಪ್ಲಿಕೇಶನ್ಸ್ ಅಲ್ಲಿ ಸಾಫ್ಟ್ವೇರ್ ಅಲ್ಲಿ ನಾವು ಈ ರೀತಿ ಜನರೇಟಿವ್ AI ಫ್ಯೂಚರ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ರಿಸಲ್ಟ್ ಅನ್ನು ಔಟ್ಕಮ್ನ ತುಂಬ ಇಂಪ್ರೂವೈಸ್ ಮಾಡ್ಕೋಬಹುದಾಗಿದೆ. ಸೊ ಹೋಪ್ಫುಲಿ ನಿಮಗೆ ಈ ಒಂದು ವಿಡಿಯೋದಿಂದ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು AI ಫ್ಯೂಚರ್ಸ್ಗಳನ್ನ ಕಲ್ತಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ಪ್ಲೀಸ್ ಇದನ್ನ ಟ್ರೈ ಮಾಡಿ. ನೀವು ಆಲ್ರೆಡಿ ಫೋಟೋಶಾಪ್ ಯೂಸ್ ಮಾಡ್ತಾ ಇದ್ದೀರಿ, ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮ್ಮ ವರ್ಕಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಮತ್ತೆ ನೀವು ಸಪೋಸ್ ನೀವು ಫೋಟೋಶಾಪ್ನ ಬೇಸಿಕ್ಕಿಂದ ಕಲಿಬೇಕು, ಇಲ್ಲ ನೀವು ಆಲ್ರೆಡಿ ಫೋಟೋಶಾಪ್ ಯೂಸ್ ಮಾಡ್ತಾ ಇದ್ದೀರಾ, ಡೆಪ್ತಲ್ಲಿ ಕಲಿಬೇಕು ಅಂತಿದ್ರೆ, ಸೊ ನಾನು ಅಡೋಬ್ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ಈ ಒಂದು ಕೋರ್ಸ್ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ಜಸ್ಟ್ 499 rupeesಗೆ ನಿಮಗೆ ಈ ಒಂದು ಕೋರ್ಸ್ ನೀವು ಯೂಸ್ ಮಾಡ್ಕೋಬೋದು. ಸೊ ನೀವು ಬಿಗಿನರ್ ಇರ್ಬೋದು, ಇಂಟರ್ಮೀಡಿಯೇಟ್ ಲೆವೆಲ್ ಇರ್ಬೋದು. ಸೊ ನೀವು ಈ ಒಂದು ಕೋರ್ಸ್ನ ಫಾಲೋ ಮಾಡಿಕೊಂಡು ಅಡೋಬ್ ಫೋಟೋಶಾಪ್ನ ನೀವು ಡೆಫಿನೆಟ್ ಆಗಿ ಸ್ಕ್ರ್ಯಾಚಿಂದ ಕಲಿಬೋದು, ಮಾಸ್ಟರ್ ಆಗ್ಬೋದು. ಓಕೆ, ತುಂಬ ಡೀಟೇಲ್ ಆಗಿ ನಾನು ಪ್ರತಿಯೊಂದು ಟಾಪಿಕ್ಸ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಆಬ್ಜೆಕ್ಟ್ ಸೆಲೆಕ್ಷನ್, ಅಡ್ವಾನ್ಸ್ ಸೆಲೆಕ್ಷನ್ ಟೂಲ್ಸ್ಗಳು ಇರ್ಬೋದು, ರಿಟೇಚಿಂಗ್, ಕಲರ್ ಗ್ರೇಡಿಂಗ್, ಫಿಲ್ಟರ್ ಎಫೆಕ್ಟ್ಸ್, ಮಾಸ್ಕಿಂಗ್, ಪೆನ್ ಟೂಲ್, ಓಕೆ, ಬ್ಲೆಂಡಿಂಗ್ ಆಪ್ಷನ್ಸ್ಗಳು. ಓಕೆ, ಸೊ ಈ ರೀತಿ ಅಡ್ವಾನ್ಸ್ ಫೋಟೋಶಾಪ್ನ ಟೆಕ್ನಿಕ್ಸ್ಗಳನ್ನ, ಮೆಥಡ್ಸ್ಗಳನ್ನ ನಾನು ಈ ಒಂದು ಕೋರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನಿಮಗೆ ಬೇಕಂತಿದ್ರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಸೊ ನಿಮಗೆ ಈ ಒಂದು ವಿಡಿಯೋ ಎಷ್ಟು ಇನ್ಫಾರ್ಮೇಟಿವ್ ಆಯಿತು, ಯೂಸ್ಫುಲ್ ಆಯಿತು ಇಲ್ವಾ, ಸೊ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಯಾವ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಬೇಕು ನೆಕ್ಸ್ಟ್ ಅದನ್ನು ಸಹ ನೀವು ಮೆನ್ಷನ್ ಮಾಡಿ. ರಿಲೇಟೆಡ್ ಟು ಫೋಟೋಶಾಪ್ ಇರ್ಬೋದು, ಇಲ್ಲ ಗ್ರಾಫಿಕ್ ಡಿಸೈನಿಂಗ್ ಇರ್ಬೋದು, ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅದನ್ನು ಮೆನ್ಷನ್ ಮಾಡಿ. ಓಕೆ ಫ್ರೆಂಡ್ಸ್, ಸಿ ಯು, ಥ್ಯಾಂಕ್ ಯು, ಬಾಯ್.